ಗಳಲ್ಲಿ ಸಂಕಷ್ಟ ಎದುರಾಗಿದೆ. ಸರ್ಕಾರಕ್ಕೆ, ಸಾರಿಗೆ ನೌಕರರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಜನರು. ಕಲಬುರಗಿ, ರಾಯಚೂರಿನಲ್ಲಿ ಸಂಚಾರ ಶುರುವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಬೆರಳೆಣಿಕೆ ಬಸ್ಗಳು ಓಡಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳು ಯಥೇಚ್ಛವಾಗಿದ್ದಾವೆ. ಖಾಸಗಿ ಬಸ್ಗಳ ಓಡಾಟ ಜಾಸ್ತಿ ಇರುವಂತದ್ದು. ಅಂತ ಜಿಲ್ಲೆಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಅರ್ಥವನ್ನ ಕೊಟ್ಟಿಲ್ಲ. ಆದ್ರೆ ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಂತೂ ಖಾಸಗಿ ಬಸ್ಗಳ ಸಂಚಾರನೇ ಇಲ್ಲ. ಅಂತ ಜಿಲ್ಲೆಗಳಲ್ಲಿ ಮೇಯ್ನ್ ಆಗಿ ಎಫೆಕ್ಟ್ ಅನ್ನ ಕೊಟ್ಟಿರುವಂತದ್ದು. ಆ ರೀತಿಯಾದಂತ ಜಿಲ್ಲೆಗಳೇ ಜಾಸ್ತಿ ಇರುವಂತದ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಖಾಸಗಿ ಬಸ್ ಸಂಚಾರ, ಖಾಸಗಿ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಬಿಟ್ರೆ ಇನ್ನೆಲ್ಲಾ ಕಡೆನೂ ಕೂಡ ಸರ್ಕಾರಿ ಬಸ್ ಸೇವೆಯನ್ನೇ ನಂಬಿಕೊಂಡಿರುವಂತದ್ದು. ಆದ್ರೆ ಇವರಿಬ್ಬರ ಹಠಮಾರಿತನ, ಒಂದ್ ಕಡೆ ಸಾರಿಗೆ ನೌಕರರು ಮತ್ತು ಒಂದ್ ಕಡೆ ಸರ್ಕಾರದ ಪ್ರತಿಷ್ಠೆ, ಇವೆರಡರ ನಡುವೆ ಜನಸಾಮಾನ್ಯರು ಹೈರಾಣಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ, ಬರೀ ಬೆಂಗಳೂರಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ತೊಂದರೆಯನ್ನ ಪಡ್ತಾ ಇರುವಂತವ್ರು, ತಮ್ಮ ಕೆಲಸಗಳಿಗೆ ಹೋಗ್ಲಿಕ್ಕೆ ತೊಂದರೆ ಪಡ್ತಾ ಇದ್ದಾರೆ. ಎಲ್ಲರೂ ಮೊದಲು 2 ವೀಲರು 4 ವೀಲರು ಇಲ್ಲ ಸ್ವಾಮಿ, ಇವರೆಲ್ಲರೂ ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. KSRTC ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ರು, BMTC ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಆಟೋದಲ್ಲಿ ಯಾರ್ಯಾರು 1000 ರೂಪಾಯಿ ಕೊಟ್ಟು ಹೋಗ್ಲಿಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ವಾಸ್ತವ ಚಿತ್ರಣವನ್ನ ನಮ್ಮ ಮುಂದೆ ಇಡ್ಲಿದ್ದಾರೆ. ಮೊದಲದಾಗಿ ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಸಾರಿಗೆ ಸಂಚಾರ ಆರಂಭವಾಗಿದೆ. ವಿರೋಧದ ಮಧ್ಯೆಯೂ ಕೂಡ ಬಸ್ ಸಂಚಾರ ಶುರುವಾಗಿರುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ. ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಚಾರ ಶುರುವಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಆರಂಭಗೊಂಡಿದೆ ಸಂಚಾರ. ಪೊಲೀಸ್ ಭದ್ರತೆಯಲ್ಲಿ ಈಗ ಆರಂಭಗೊಂಡಿರುವಂತದ್ದು ಬಸ್ ಸಂಚಾರ. ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆನೆ ಈಗ ಆಲ್ರೆಡಿ ಸಂಚಾರ ಆರಂಭವಾಗಿರುವಂತದ್ದು. ಕೆಲವು ಬಸ್ಗಳು ಈಗ ಆಲ್ರೆಡಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾವೆ, ಸಂಚಾರ ಆರಂಭಿಸಿದ್ದಾರೆ. ಅದಕ್ಕೆ ಮುಂಚೆ ನೀವು ಗಮನಿಸಬಹುದು, ಆ ಸಾರಿಗೆ ಬಸ್ ಮುಂಭಾಗ ಪೊಲೀಸರ ಭದ್ರತೆ ಕೂಡ ಇದೆ. ಎಸ್ಕಾರ್ಟ್ ವ್ಯವಸ್ಥೆಯನ್ನ ಮಾಡಿಕೊಂಡು ಬಸ್ ಸಂಚಾರವನ್ನು ಆರಂಭ ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧ ಶಿವರಾಮ್ ಅಸುಂಡಿ. ಖಾಸಗಿ ಬಸ್ಗಳ ಸಂಚಾರ ಒಂದ್ ಕಡೆ ಆದ್ರೆ ಸರ್ಕಾರಿ ಸಾರಿಗೆ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಬಂದಾಗೋಗಿತ್ತು. ಇವತ್ತು ಕೆಲವೊಂದು ಬಸ್ಗಳು ಸಂಚಾರವನ್ನ ಆರಂಭಿಸಿದ್ದಾವೆ ಕಲಬುರಗಿಯಲ್ಲಿ. ಹೇಗಿದೆ ಪರಿಸ್ಥಿತಿ ಈಗ? ಪೃಥ್ವಿರಾಜ್, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಕಲಬುರಗಿಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿದೆ. ಅದು ಸಹ ಬಿಗಿ ಪೊಲೀಸ್ ಭದ್ರತೆಯಲ್ಲಿ. ನಾವೀಗ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿಂದ ಇವತ್ತು 4 ಬಸ್ಗಳು, ಈಗಾಗಲೇ 4 ಬಸ್ಗಳು ಹೋಗಿದ್ದಾವೆ. ಬೇರೆ ಬೇರೆ ಕಡೆ ಅಂದ್ರೆ ಹೈದರಾಬಾದ್, ಬೀದರ್ ಮತ್ತು ಕೆಲವೊಂದು ಸಿಟಿ ಬಸ್ ಸಂಚಾರ ಸಹ ಆರಂಭಗೊಂಡಿದೆ. ನೋಡ್ತಾ ಇರಬಹುದು, ಇಲ್ಲಿ ಪೊಲೀಸ್ ವ್ಯಾನ್ಗಳು ಮತ್ತು ಪ್ಯಾಸೆಂಜರ್ ಇಷ್ಟೇ ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಬಸ್ಗಳು ಬಂದ ಕೂಡಲೇ ಪ್ಯಾಸೆಂಜರ್ನ ಹತ್ಸೋದು, ಅದಕ್ಕೆ ಎಸ್ಕಾರ್ಟ್ ಕೊಟ್ಟು ಬೇರೆ ಬೇರೆ ಕಡೆ ಊರುಗಳಿಗೆ ಕಳಿಸುವಂತ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇವತ್ತು ಏನು ಮುಖ್ಯವಾಗಿ ಕಳೆದ ರಾತ್ರಿ ನಿನ್ನೇನು ಸಂಧಾನ ಸಕ್ಸಸ್ ಆಯ್ತು ಅಂತೇಳಿ ಸಾರ್ವಜನಿಕರು ಖುಷಿಗೊಂಡಿದ್ರು. ಆದರೆ ನಿನ್ನೆ ಬಸ್ಗಳು ಬಂದರೂ ಸಹ ಇಲ್ಲಿ ಏನು ಮುಷ್ಕರ ನಿರತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಏನು ಸಾರಿಗೆ ನೌಕರರ ಮುಖ್ಯ ಬೇಡಿಕೆ ಇದೆ, ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು. ಅದ್ರ ಬೇಡಿಕೆ ಈಡೇರದ ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮುಷ್ಕರ ವಾಪಸ್ ತಗೊಳ್ಳಲ್ಲ ಅಂತೇಳಿ ಪಟ್ಟು ಹಿಡಿದ್ರು. ಹೀಗಾಗಿ ಅವ್ರಿಗೆ ಸೆಡ್ಡು ಹೊಡೆಯೋ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಬಸ್ ಸಂಚಾರನ ಆರಂಭಗೊಳಿಸಲಾಗಿದೆ. ಏನು ಬೆಳಿಗ್ಗೆ 6 ಗಂಟೆ ಬಸ್ ಸಂಚಾರ ಆರಂಭಗೊಂಡಿದೆ ಅಂತ ಅಂದ್ಕೂಡಲೇ ಸಾಕಷ್ಟು ಪ್ಯಾಸೆಂಜರ್ಗಳು ಸಹ ಬಂದಿದ್ದಾರೆ ಬಸ್ ನಿಲ್ದಾಣಕ್ಕೆ. ಅಂದ್ರೆ ಬೇರೆ ಬೇರೆ ಊರುಗಳಿಗೆ ತೆರಳಲಿಕ್ಕೆ ಮತ್ತು ಅವ್ರಿಗೆ ಭದ್ರತೆ ಕೊಡ್ಲಿಕ್ಕೆ, ಏನು ಬಸ್ಸಿಗೆ ಭದ್ರತೆ ಕೊಡ್ಲಿಕ್ಕೆ ಮತ್ತು ಇಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಸಹ ಬಂದೋಬಸ್ತ್ ಸಹ ಕೈಗೊಳ್ಳಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಪೊಲೀಸ್ ವ್ಯಾನ್ ಮತ್ತು ಎಸ್ಕಾರ್ಟ್ ಏನು ವಾಹನಗಳಿದಾವೆ ಎಲ್ಲವನ್ನೂ ಸಹ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಏನು ಪ್ರತಿದಿನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಸಾರಿಗೆ ನೌಕರರು. ಪ್ರತಿಭಟನೆಗೂ ಸಹ ಇವತ್ತು ಅವಕಾಶ ಕೊಡ್ತಾ ಇಲ್ಲ. ಯಾರೇ ಬಂದರೂ ಸಹ ಅವ್ರನ್ನ ಬಂದ ಕೂಡಲೇ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಸಹ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನು ಇವತ್ತು
ಏನು ಸಾರಿಗೆ ನೌಕರರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದರಿಂದಾಗಿ ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಸಾಕಷ್ಟು ಸರ್ಕಾರ ಏನು ಕಲಬುರಗಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ. ನಾವೀಗ ಪ್ಯಾಸೆಂಜರ್ಸ್ಗೆ ಮಾತಾಡ್ಸೋಣ. ಯಾಕಂದ್ರೆ ಇಲ್ಲೇನು ಈಗ ಬಸ್ ಸಂಚಾರ ಆರಂಭಗೊಂಡಿದೆ, ಏನು ಹೇಳ್ತೀರಿ ಸರ್? ನಮ್ಗೆ ಬಸ್ ಸಂಚಾರ ಸ್ಟಾರ್ಟ್ ಆಗಿದೆಲ್ಲಪ್ಪ, ಏನು ಹೇಳ್ತೀವಿ? ಬಸ್ ಆರಂಭ ಸ್ಟಾರ್ಟ್ ಆಗಿದೆ ಹೌದಲ್ಲ? ಹೌದು. ಏನು ಚಲೋ ಆಗಿದೆ? ಹಾಂ ಚಲೋ ಆಗಿದೆ. ಏನು ಚಲೋ ಆಗೈತೆ ಸರ್. ಬೆಂಗಳೂರಿಂದ ಬಂದಿದೆ ಸರ್. ಬಂದು ಎರಡು ಅವರ್ ಆಯ್ತು ಸರ್. ಸುಮ್ಮನೆ ತೊಂದರೆ ಗೀಡಾಗಿದೆ ಸರ್. ಇವಾಗ ಬಸ್ ಏನು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ, ಏನು ಹೇಳ್ತೀರಿ? ನಾವು ಚಲೋ ಆಗ್ಯದ್ರಿ ಸರ್. 3-4 ದಿನ ಜನರಿಗೆ ತೊಂದರೆ ಆಗಿದ್ರು. ಈಗ ಚಲೋ ಆಗ್ಯದ್ರಿ, ಅದು ಮಾಡ್ಬೇಕ್ರಿ. ಎಲ್ಲರೂ ತೊಂದರೆ ಕಡಿಮೆ ಆಗ್ತದ್ರಿ. ಅವ್ರು ನಾವು ಧನ್ಯವಾದ ಕೊಡ್ತೀವಿ ರೀ ಅವು ಸಚಿವ ಅವರಿಗೆ ಮತ್ತು ನಮ್ಮ ಸಾರಿಗೆ ಥಿಯೇಟರ್ ಅವರಿಗೆ. ಅವ್ರು ಚಂದ ಮಾಡಿರಿ, ಚಲೋ ಐತ್ರಿ. ಅದು ಚಾಲೂ ಮಾಡಬೇಕು. ಪೃಥ್ವಿರಾಜ್, ಸಾರ್ವಜನಿಕರು ಸಹ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಸಾರಿಗೆ ಏನು ಬಸ್ಗಳು ಸಂಚಾರ ಆರಂಭಗೊಂಡಿರೋದಕ್ಕೆ ಇನ್ಮೇಲೆ ಏನು ಬಿಸಿಲು ಏರ್ದಂಗೆ ಬಸ್ ಸಂಚಾರ ಸಹ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದಲೇ ದೃಢ ನಿರ್ಧಾರ ಮಾಡಿದ್ದಾರೆ. ಬಸ್ ಸಂಚಾರ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಸಾಥ್ ಕೊಡ್ತಾ ಇದೆ, ಸಾರಿಗೆ ಇಲಾಖೆ. ಓಕೆ ಎಸ್, ಇದು ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ. ನಾವು ಹುಬ್ಬಳ್ಳಿಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಇಂದು ರಸ್ತೆಗಿಳಿದಿಲ್ಲ ಸರ್ಕಾರಿ ಬಸ್ಗಳು. ಡಿಪೋಗಳಲ್ಲೇ ಬಸ್ ನಿಲ್ಲಿಸಿದ್ದಾರೆ ಚಾಲಕ ಮತ್ತೆ ನಿರ್ವಾಹಕರು. ಇಂದು ಕೂಡ ಮುಷ್ಕರ ಮುಂದುವರಿಯಲಿದೆ. ಸಾರಿಗೆ ನೌಕರರು ಮುಷ್ಕರವನ್ನ ಮುಂದುವರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಂಕಷ್ಟನೂ ಕೂಡ ಮುಂದುವರಿತಾ ಇದೆ. ಜನಸಾಮಾನ್ಯರ ಸಂಕಷ್ಟ ಮತ್ತೆ ಮುಂದುವರಿತಾ ಇದೆ. ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಮುಂದುವರಿಸಿರುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್. ಎಸ್ ಪರಶುರಾಮ್, ಇಲ್ಲಿ ಕೆಲವೊಂದು ಕಡೆ ಖಾಸಗಿ ಬಸ್ಗಳ ಸೇವೆ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ, ಖಾಸಗಿ ಬಸ್ಗಳ ಸೇವೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಏನು ಪರಿತಪಿಸ್ತಾ ಇರಲಿಲ್ಲ. ಬಟ್ ಹುಬ್ಬಳ್ಳಿಯಲ್ಲಿ ಹೇಗಿದೆ ಖಾಸಗಿ ಬಸ್ಗಳ ಸೇವೆ, ಹೇಗಿದೆ ಈ ಸರ್ಕಾರಿ ಬಸ್ಗಳ ಸೇವೆ, ಯಾವ ರೀತಿಯಾಗಿದೆ ಅಂತ? ನಿಜ ಪೃಥ್ವಿರಾಜ್, ಈಗಾಗಲೇ ಸಾರಿಗೆ ನೌಕರರ ಮುಷ್ಕರ ಹುಬ್ಬಳ್ಳಿಯಲ್ಲಿ ಮುಂದುವರೆದಿದೆ. ಹೀಗಾಗಿ ಪ್ರಯಾಣಿಕರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಆಗಮಿಸಿದ್ರು ಕೂಡ ಇದುವರೆಗೂ ಒಂದೇ ಒಂದು ಬಸ್ ನಿಲ್ದಾಣಗಳಲ್ಲಿ ಬಂದಿಲ್ಲ. ನಗರ ಸಾರಿಗೆ, ಅಂತರ್ಜಿಲ್ಲಾ ಬಸ್ಗಳು ಜೊತೆಗೆ BRTS ಬಸ್ ಸೇವೆ ಸಂಪೂರ್ಣ ಸ್ಥಗಿತವಾಗಿದೆ. ಚಾಲಕರು, ನಿರ್ವಾಹಕರು ಡಿಪೋಗಳಲ್ಲಿಯೇ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ನಾನೀಗ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಕಳೆದ ರಾತ್ರಿ ಒಂದು ಪ್ರಹಸನ ನಡೆಯಿತು. ಬಸ್ಗಳು ಪ್ರಾರಂಭವಾಗ್ತವೆ ಅನ್ನುವಂಥ ಮಾತನ್ನ ಮೊದಲಿಗೆ ಹೇಳಲಾಯಿತು. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಊರುಗಳಿಗೆ ತೆರಳಲಿಕ್ಕಾಗಿ ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದತ್ತ ಆಗಮಿಸಿದ್ರು. ಅವರು ಬಸ್ ನಿಲ್ದಾಣದಲ್ಲಿಯೇ ರಾತ್ರಿ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕಂದರೆ ಅವರಿಗೆ ಮನೆಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ, ತಮ್ಮ ಊರುಗಳಿಗೆ ತೆರಳಲಿಕ್ಕಾಗಲಿಲ್ಲ. ಹೀಗಾಗಿ ಕೆಲವರು ಬಸ್ ನಿಲ್ದಾಣದಲ್ಲಿಯೇ ಮಲಗುವಂಥ ಪರಿಸ್ಥಿತಿ ಇದೆ. ಇನ್ನೊಂದೆಡೆ ಪ್ರಯಾಣಿಕರು ಬಹಳ ದಿನಗಳಿಂದ ಹುಬ್ಬಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳಿಗೆ ಆಗಮಿಸಿದ್ರು. ಅವರು ಕೂಡ ಊರಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ರು. ಆದರೆ ಬಸ್ಗಳು ಚಾಲನೆ ಆಗದ ಪರಿಣಾಮದಿಂದಾಗಿ ಅವರು ಮನೆಯಲ್ಲಿಯೇ ಉಳಿದುಕೊಂಡಿದ್ರು. ಮತ್ತು ಇವತ್ತು ಏನಾದರೂ ಮಾಡಿ ಊರಿಗೆ ಹೋಗ್ಬೋದೇನೋ, ಬಸ್ಗಳು ಸಿಗ್ತಾವ ಅಂತ ಇಲ್ಲಿಗೆ ಬಂದರೆ ಖಾಸಗಿ ವಾಹನಗಳು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾವೆ. ಹೀಗಾಗಿ ಬಸ್ ನಿಲ್ದಾಣದಿಂದ ಆಚೆ ಬಂದು ಇವರು ಖಾಸಗಿ ವಾಹನಗಳಿಗಾಗಿ ಕಾಯ್ತಾ ನಿಂತಿದ್ದಾರೆ. ಕೆಲವೊಬ್ಬರು ಮಕ್ಕಳನ್ನ ಕರೆತಂದಿದ್ದಾರೆ, ಅವರು ಕೂಡ ಬೇರೆ ಕಡೆಗೆ ಪ್ರಯಾಣ ಬೆಳೆಸುವುದಿದೆ. ಈಗ ಬಸ್ಗಳು ಬರ್ತಾ ಇರದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಮಾತಾಡಿಸ್ತೀನಿ. ಯಾವ್ರಿಗೆ ಹೋಗ್ಬೇಕಾಗಿತ್ತು ರೀ? ನಾವು ಕಿತ್ತೂರಿಗೆ ಹೋಗ್ಬೇಕಾಗಿತ್ತು. ಕಿತ್ತೂರಿಂದ ಮತ್ತೆ ನಂಗಡಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬಸ್ ಇಲ್ಲದ ಕಾರಣಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ರೀ. ಇಲ್ಲಿ ಪ್ರೈವೇಟ್ ಬಸ್ ಏನಾದರೂ ಬಿಡ್ತಾರೆ ನೋಡ್ತೀನಿ ಅಂತ ಕಾಕೊಂಡು ನಿಂತಿದ್ದೀವಿ. ಮಕ್ಕಳೆಲ್ಲ ಕರೆತಂದಿದ್ರಿ? ಹ್ಞೂ ರೀ. ಅಂದರೆ ಇಲ್ಲೊಂದು ಊರಿಗೆ ಬಂದಿದ್ವಿ ರೀ ನಾವು, ಮತ್ತೆ ಪುನಃ ಹೋಗ್ಬೇಕಾಗಿತ್ತು. ಅದಕ್ಕೆ ಇದು ಬಸ್ಸಿನ ಸಮಸ್ಯೆ ಯಾವಾಗ ತಿರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಇಲ್ಲಿರೋದು, ಅಲ್ಲಿ ಮಣಿ ಬಟ್ಟೆ ಇಲ್ಲಿರೋದು ಅಂದ್ರೆ ಸರಿಯಾಗಲ್ಲ. ಅದ ಕಾರಣದಿಂದ ನಾವು ಬಂದಿದ್ದೀವಿ, ಏನಾದರೂ ಹಿಡ್ಕೊಂಡು ಹೋಗ್ಬೇಕಂತೇಳಿ. ಓಕೆ, ಚಿಕ್ಕ ಪುಟ್ಟ ಮಕ್ಕಳುಗಳನ್ನ ಕರೆತಂದಿದ್ದಾರೆ. ಬಸ್ ಸಿಗ್ತದೇನೋ ಅಂತ ನಿರೀಕ್ಷೆಯಲ್ಲಿದ್ದಾರೆ. ಬೆಳಗ್ಗೆಯಿಂದನೇ ನಾವು ಇವ್ರನ್ನ ಗಮನಿಸ್ತಾ ಇದ್ದೀವಿ. ಪಾಪ ಬಹಳಷ್ಟು ಹೊತ್ತಿನಿಂದ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಇದೇ ರೀತಿ ಸಾಕಷ್ಟು ಜನರು ಕೂಡ ಬಸ್ಗಾಗಿ ಕಾದು ಬಸ್ ನಿಲ್ದಾಣದಿಂದ ಹೊರಗಡೆ ಬಂದು ಯಾವುದಾದ್ರೂ ಖಾಸಗಿ ಬಸ್ ಸಿಗ್ತದ ಅನ್ನುವಂಥದ್ದನ್ನ ಕಾಯ್ತಿದ್ದಾರೆ. ಯಾವರಿಂದ ಬಂದಿದ್ದೀರಮ್ಮ? ಎಲ್ಲಿ ಹೋಗ್ಬೇಕು? ನಾ ಬೆಳಗಾವಿಗೆ ಹೋಗ್ಬೇಕ್ರಿ, ಗದಗ್ಲಿಂದ ಬಂದಿವಿ. ಬಸ್ಸ ಇಲ್ಲಲ್, ಬಸ್ಸಿನ ಸಲಾಗೆ ನಿಂತೀವಿ ನೋಡ್ರಿ. ಬಸ್ಸೇ ಇಲ್ಲಲ್ರಿ, ಏನ್ ಮಾಡೋದು ಈಗ? ಈಗ ಹೆಂಗ್ ಮಾಡ್ತೀರಮ್ಮ ಮುಂದೆ ಊರಿಗೆ ಹೋಗ್ಲಿಕ್ಕೆ? ಇನ್ನೂ ಒಂದು ಬರ್ತೈತೆ ನಾ ತರ ನಿಂತೀವ್ರಿ, ನೋಡ್ಬೇಕು. ಓಕೆ, ಒಟ್ಟಾರೆಯಾಗಿ ಪ್ರಯಾಣಿಕರ ಸಾಕಷ್ಟು ಪರದಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಇದೆ.
ಅವು ಖಾಸಗಿ ಬಸ್ಗಳು ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಮಾತ್ರ ಸಂಚರಿಸ್ತವೆ. ಬೆಳಗಾವಿಗೆ ಹೋಗುವವರಿಗೆ ಸ್ವಲ್ಪ ಅವಕಾಶ ಇದ್ದರೂ ಕೂಡ ಸಾರಿಗೆ ಸಂಸ್ಥೆಯ ಬಸ್ಗಳು ಪ್ರಾರಂಭವಾಗದವರೆಗೂ ಕೂಡ ಈ ರೀತಿಯ ಸಮಸ್ಯೆ ಮುಂದುವರಿಯುವುದು ಸಹಜ. ಹೀಗಾಗಿ ಅಧಿಕಾರಿಗಳು ಸಾಕಷ್ಟು ಏನು ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿ ಬಸ್ಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪರಶುರಾಮ್. ನೀವೆಲ್ಲ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಪ್ರಮುಖವಾಗಿ ಏನೇನು ಆಗ್ತಾ ಇದೆ ಅಂತ. ಟೋಟಲ್ ಆಗಿ ಒಂದು 10 ಭರವಸೆಯನ್ನ ಮುಂದಿಟ್ಟಿದ್ರು ಸರ್ಕಾರದ ಮುಂದೆ ಸಾರಿಗೆ ನೌಕರರು. ಆ 10 ಭರವಸೆಗಳಲ್ಲಿ 9 ಭರವಸೆಗಳನ್ನ ಈಡೇರಿಸಿದೆ ಸರ್ಕಾರ. ಒಂದೇ ಒಂದು ಭರವಸೆಯನ್ನ ಈಡೇರಿಸಿಲ್ಲ. ಅದ್ಯಾವುದಪ್ಪ ಅಂದ್ರೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬೇಡಿಕೆ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಉಳಿದಂತ ಎಲ್ಲಾ ಬೇಡಿಕೆಗಳನ್ನ ಕೂಡ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. 3 ಸಚಿವರಿದ್ರು ನಿನ್ನೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂತ ಸಂದರ್ಭದಲ್ಲಿ. ಆರ್ ಅಶೋಕ್, ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ, ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ್ ಸವದಿ ಅವರು, ಈ 3 ಜನ ಕೂಡ ಇದ್ರು. ಈ 3 ಜನರು ಕೂಡ ಭರವಸೆಯನ್ನ ನೀಡಿದ್ರು. ಒಪ್ಕೊಂಡು ಹೋಗಿದ್ದಂತಹ KSRTC ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಚಂದ್ರಶೇಖರ್ ಅಲ್ಲಿ ಫ್ರೀಡಂ ಪಾರ್ಕಿಗೆ ಹೋಗ್ತಿದ್ದ ಹಾಗೆ ಉಲ್ಟಾ ಹೊಡೆದ್ರು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.